ಜೀವನೋತ್ಸವ ಆಗಸ್ಟ್ 18, 2018 ಶನಿವಾರ ಹೋಟೆಲ್ ಸ್ಪ್ರಿಂಗ್ಸ್ನಲ್ಲಿ 4 ತಂಡಗಳನ್ನಾಗಿ ಮಾಡಿ ಆ 4 ತಂಡಗಳ ಸದಸ್ಯರಿಗೆ ಜೀವನೋತ್ಸಾಹಕ್ಕೆ ಪೂರಕವಾಗಿರುವಂತಹ ಪದಗಳನ್ನು ನಿಮ್ಮ ಟೀಮ್ ನೇಮ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಅವರು ಟೀಮ್ ನೇಮ್ ಆಗಿ ಏನು ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮ್ಮ ಹೆಸರು ಓಂಕಾರ ಅಂತ, ನಮ್ಮದು 1 ನಂಬರ್ ಟೀಮ್. ನಮ್ಮ ಟೀಮ್ ಹೆಸರು ಬಂದು ನವಚೇತನ ಅಂತ. ನವಚೇತನ ಅಂತ ಯಾಕೆ ಇಟ್ಟಿದ್ದೀವಿ, ಅದಕ್ಕೆ ಏನು ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಓ ನನ್ನ ಚೇತನ ಹಾಗೂ ನಿಯನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಭಾವ ದೀಟಿ, ಓ ನನ್ನ ಚೇತನ ಹಾಗೂ ನಿಯನಿಕೇತನ. ನವಚೇತನ ಅಂದರೆ ಒಂದು ಉತ್ಸಾಹ, ಹುಮ್ಮಸ್ಸು, ಒಂದು ನಮ್ಮಲ್ಲಿ ಒಂದು ಸಂತೋಷ, ಆ ಒಂದು ನಡೆ ನುಡಿ ಮಾತುಗಳಲ್ಲಿ ಹೊರ ಹೊಮ್ಮೋದಕ್ಕೆ ಉಕ್ಕಿ, ಅದಕ್ಕೆ ನವಚೇತನ ಅಂತ ಒಂದು ಟೀಮ್ನ ಹೆಸರಿಟ್ಟಿದೆ. ಓಕೆ, ಗುಡ್. ನೆಕ್ಸ್ಟ್. ಈ ಜೀವನೋತ್ಸವ ವರ್ಕ್ಶಾಪಲ್ಲಿ ನಮ್ದು 2ನೇ ತಂಡ. ನಮ್ಮ ತಂಡದ ಹೆಸರು ಆತ್ಮವಿಶ್ವಾಸ ಅಂತ. ಬೇಸಿಕ್ಲಿ ನಾವು ಒಬ್ಬ ವ್ಯಕ್ತಿ ಅವ್ನು ಯಾವುದೇ ಥರ ಸಾಧನೆ ಮಾಡಬೇಕು, ಅವ್ನು ಮುಂದೆ ಬರಬೇಕು, ಜೀವನದಲ್ಲಿ ಅವ್ನು ಯಶಸ್ಸನ್ನ ಕಾಣಬೇಕು ಅಂತಂದರೆ ಅವನಿಗೆ ಪ್ರಮುಖವಾಗಿ ಬೇಕಾಗಿರೋದು ಆತ್ಮವಿಶ್ವಾಸ. ಒಬ್ಬ ವ್ಯಕ್ತಿಗೆ ಆತ್ಮವಿಶ್ವಾಸನೇ ಇಲ್ಲ ಅಂತಂದರೆ ಅವ್ನು ಯಾವ ಸಾಧನೆನೂ ಮಾಡೋಕ್ಕಾಗಲ್ಲ. ಇವನ್ ಒಂದು ಉಳ್ಕಡ್ಡಿ ಕೂಡ, ಒಂದು ತೃಣ ಕೂಡ ಅವ್ನು ಆ ಕಡೆ ಅಲ್ಗಾಡ್ಸೋಕ್ಕಾಗಲ್ಲ. ಆತ್ಮವಿಶ್ವಾಸ ಇದ್ರೆ ನಾವು ಯಾವುದೇ ಥರ ಸಾಧನೆ ಬೇಕಾದರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಬ್ಬ ಮೆಡಿಕಲ್ ಸ್ಟೂಡೆಂಟು, ಇದು ಆ್ಯಕ್ಚುಲಿ ಲೈವ್ ಇನ್ಸಿಡೆಂಟ್ ಇದು ಆಗಿರೋದು. ಒಬ್ಬ ಮೆಡಿಕಲ್ ಸ್ಟೂಡೆಂಟು ಅವನು 2ನೇ ವರ್ಷದಲ್ಲಿ ಓದ್ತಿರ್ತಾನೆ. ಆವಾಗ ಏನಾಗುತ್ತಂತಂದರೆ ಅವ್ನಿಗೆ ಓದಿನ ಕಡೆಗೆ ಕಾನ್ಸಂಟ್ರೇಟ್ ಮಾಡಲ್ಲ, ತುಂಬ ಬ್ಯಾಕ್ಲಾಗ್ಸ್ ಇಟ್ಕೊಂಡಿರ್ತಾನೆ. ಅವಾಗ ಏನಾಗುತ್ತಂತಂದರೆ ಅವರೊಬ್ಬ ಲೆಕ್ಚರು ಆ ಹುಡುಗ ಇದ್ದ ಕಡೆಗೆ ಬೈ ಮಿಸ್ ಆಗಿ ಬರ್ತಾರೆ. ಆ ಕಡೆಗೆ ಅವ್ರು ಬಂದಾಗ ಇವನನ್ನು ಗಮನಿಸ್ತಾರೆ. ಇವನು ಒಂದು ಹಾವಭಾವದಲ್ಲಿ, ಇವನು ಮಾನಸಿಕ ಒತ್ತಡದಿಂದ ಬಳಲ್ತಿರ್ತಾನೆ. ಅದನ್ನ ಗಮನಿಸಿದಂಥ ಒಬ್ಬ ಲೆಕ್ಚರರ್ ಏನು ಹೇಳ್ತಾರೆ ಅಂತಂದರೆ, ಆ ಹುಡುಗನ ಬಗ್ಗೆ ವಿಚಾರಿಸ್ತಾರೆ. ಏನಾಗಿದೆಯಪ್ಪ ನಿಮಗೆ, ಯಾಕೆ ಈ ಥರ ಆಗಿದೆಯಾ, ಏನು ಕ್ಲಿಯರ್ ಬ್ಯಾಕ್ ಆಗಿದೆಯಾ ಅಂತೆಲ್ಲ ವಿಚಾರಿಸ್ತಾರೆ. ಆವಾಗ ಲೆಕ್ಚರರಿಂದ ಒಂಥರ ಮೋಟಿವೇಶನ್ ದೊರೆಯುತ್ತೆ ಆ ಹುಡುಗಂಗೆ. ಆವಾಗ ಅವನು ಆತ್ಮವಿಶ್ವಾಸ ಅನ್ನೋ ಒಂದು ಕಾನ್ಸೆಪ್ಟನ್ನು ಅವನಲ್ಲಿ ಒಂಥರ ಇಂಪ್ಲಿಮೆಂಟ್ ಮಾಡ್ಕೊತಾನೆ. ತುಂಬ ಎತ್ತರ ಬುಕ್ಸನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿರ್ತಾನೆ. ಯಾವಾಗಪ್ಪ ಓದೋದು ಅಂತ ಸೋಮಾರಿತನ ಮಾಡ್ತಿರ್ತಾನೆ. ಆ ಲೆಕ್ಚರ್ ಬಂದು ಹೇಳೋಗಿದ್ದು ಒಂದಿದು ಅವನಲ್ಲೊಂದು ತೇಜಸ್ಸನ್ನು ಮೂಡಿಸುತ್ತೆ. ಅವರೇ ಒಂಥರ ತೇಜಸ್ ಆಗಿರ್ತಾರೆ ಆ ಹುಡುಗಂಗೆ. ಆವಾಗ ಆ ಹುಡುಗ ಒಂದಿನ ಒಂದು ಬುಕ್ ಓದ್ತಾನೆ, ಒಂದು ಸ್ಟಾರ್ಟಿಂಗ್ ಪೇಜ್ ಓದ್ತಾನೆ, ಮುಚ್ತಾನೆ. ಇಲ್ಲ, ನಾನು ಏನೋ ಮಾಡಬೇಕು, ನಾನು ಯಾವುದೇ ಥರ ನಾನು ಲ್ಯಾಕ್ ಆಗಬಾರ್ದು ವಿಚಾರದಲ್ಲಿ ಅಂತಂದ್ಬಿಟ್ಟು ಅವನು ಒಂದಿನ ಒಂದು ಬುಕ್ ಓದ್ತಾನೆ, ಒಂದು ಸಬ್ಜೆಕ್ಟ್ ಓದ್ತಾನೆ. ಮತ್ತು ಅವನು ಇದ್ದಂಥ ಬ್ಯಾಕ್ಲಾಗ್ಸನ್ನೆಲ್ಲ ಕ್ಲಿಯರ್ ಮಾಡ್ಕೊತಾನೆ. ಒಂದು ದಿನ ಒಂದು ದೊಡ್ಡ ಸಂಸ್ಥೆಯ ಚೇರ್ಮನ್ ಆಗ್ತಾನೆ. ಆವಾಗ ಅವ್ನ ಸ್ಪೀಚ್ ಕೇಳೋಕ್ಕೆ ಅಂತಾನೆ more than 1000 ಮೆಂಬರ್ಸಲ್ಲಿ ಕೂತ್ಕೊಂಡಿರ್ತಾನೆ. ಅವತ್ತು ಆ ಮಾತನ್ನ ಈ ವ್ಯಕ್ತಿ ಹೇಳ್ತಾನೆ, ಯಾವ ಸ್ಟೂಡೆಂಟು ನನ್ನ ಜೀವನನೇ ಬೇಡ, ನನಗೆ ಸಾಕು ಬಿಟ್ಬಿಡ್ತೀನಪ್ಪ, ನಾನು ಅದಕ್ಕೆ ಅರ್ಹತೆ ಇಲ್ಲದಂಥ ವ್ಯಕ್ತಿ ಅಂತ ಅಂದ್ಕೊಂಡಿದ್ದು ಸ್ಟೂಡೆಂಟು ಒಂದು ದೊಡ್ಡ ಸಂಸ್ಥೆಯ ಚೇರ್ಮನ್ ಆಗ್ತಾನೆ ಅಂತಂದರೆ ಅವನಿಗೆ ಪ್ರಮುಖವಾಗಿ ಅವತ್ತು ಆ ಲೆಕ್ಚರರ್ ಬಂದು ಅದೊಂದು ತೇಜಸ್ಸು ಅವನಿಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಅವನಲ್ಲಿ ಆತ್ಮವಿಶ್ವಾಸ ಅವನ ನರನಾಡಿಗಳಲ್ಲಿ ತುಂಬಿಕೊಳ್ಳುತ್ತೆ. ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಬೆಳಗಿಂದ ನೀವು ತುಂಬ ವಿಡಿಯೋಸನ್ನು ನೋಡಿದ್ರಿ, ಅದರಲ್ಲೆಲ್ಲರೂ ಏಜ್ ಮ್ಯಾಟರ್ ಆಗಲ್ಲ ಅಂತೆಲ್ಲ ಅಂದ್ರಿ. ಅವರಲ್ಲಿ ಮೇಯ್ನ್ ಇದ್ದಿದ್ದು ಆತ್ಮವಿಶ್ವಾಸ. ಸೊ ಅದಕ್ಕೆ ನಾನು ಆತ್ಮವಿಶ್ವಾಸ ಅಂತ ಇಟ್ಟಿದ್ದೀನಿ. ನಮ್ಮ ಟೀಮ್ ಹೆಸರು ಸಂಭ್ರಮ. ಸಂಭ್ರಮ ಅಂದರೆ ಜೀವನನೇ ಒಂದು ಸಂಭ್ರಮ ಥರ ಆಚರಣೆ ಮಾಡಿ ಬಾಳು ಅಂತ ಹೇಳ್ತಾರೆ. ಸೊ ಸಕಾರಾತ್ಮಕ ಚಿಂತನೆ ಉಳ್ಳವರು ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವುದೇ ಒಂದು ಸಂಭ್ರಮ ಆ್ಯಂಡ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸಂಭ್ರಮ ಅಂದರೆ ಉತ್ಸಾಹ, ಆನಂದ. ಸೊ ಎಲ್ಲರೂ ಸೇರಿ ಹಂಚ್ಕೊಳ್ಳೋ ವಿಚಾರ ಇರ್ಬೋದು. ಸಣ್ಣ ಸಣ್ಣ ವಿಚಾರಗಳೇನಾದರೂ ತುಂಬ ಅಂದರೆ ಸಣ್ಣ ವಿಚಾರ ಸಾಧನೆ ಮಾಡಿದಾಗ ಅದನ್ನು ಸೆಲೆಬ್ರೇಷನ್ ಮಾಡಿ ಅಥವಾ ಸಂಭ್ರಮಿಸೋಣ. ದೊಡ್ಡ ದೊಡ್ಡ ವಿಚಾರಗಳು ನಮಗೋಸ್ಕರ ಕಾದಿರಿಸ್ತವೆ ಜೀವನದಲ್ಲಿ. ಸಣ್ಣ ಸಣ್ಣ ವಿಚಾರಗಳಿಗೂ ಭಾಳಷ್ಟು ಸಂಭ್ರಮ ಪಟ್ಟರೆ, ಸೊ ಅದನ್ನು ಸೆಲೆಬ್ರೇಷನ್ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಸೊ ದೊಡ್ಡ ದೊಡ್ಡ ಕನಸುಗಳು ನನಸಾಗ್ತವೆ. ಮತ್ತು ಚಿಂತೆಯ ಬಿಟ್ಟು ಚಿಂತನೆಯಲ್ಲಿ ತೊಡಗಿದರೆ ಜೀವನವೇ ಒಂದು ಸಂಭ್ರಮ. ವೆರಿ ಗುಡ್. ವಿ ಹ್ಯಾವ್ ಟು ಸೆಲೆಬ್ರೇಟ್ ಅವರ್ ಲೈಫ್. ವೆರಿ ಗುಡ್. ನೆಕ್ಸ್ಟ್. ನಮ್ಮ ಟೀಮು 4ನೇ ನಂಬರ್ ಟೀಮು. ನಮ್ಮದು ಆಶಾ ಅಂತ ಟೀಮ್ ಹೆಸರು ಇಟ್ಕೊಂಡಿದ್ದೀವಿ. ಆಶಾ ಅಂದರೆ ಒಂದು ಮಹತ್ವಾಕಾಂಕ್ಷೆ ಅಂತ. ಮಹತ್ವಾಕಾಂಕ್ಷೆ ಇದ್ರೇ ಮನುಷ್ಯ ಏನಾದರೂ ಸಾಧಿಸೋಕ್ಕಾಗೋದು. ಅದಕ್ಕೋಸ್ಕರ ನಾವು ಯಾವಾಗಲೂ ಆಶಾಭಾವನೆಯಿಂದ ಇರಬೇಕು, ನಿರಾಶಾವಾದಿಗಳಾಗಬಾರ್ದು.
ಈಗ ನಿರಾಶಾವಾದಿಗಳಾಗ್ಬಿಟ್ರೆ ನಮಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಅದಕ್ಕೆ ನಮ್ಗೆ ಎಂಥದೇ ಪರಿಸ್ಥಿತಿ ಇರಲಿ ನಾವು ಆಶಾವಾದಿಗಳಾಗಿರ್ಬೇಕು. ಇದಕ್ಕೊಂದು ಸಣ್ಣ ಉದಾಹರಣೆ, ಚಿಕ್ಕ ಕತೆ ಅಂದರೆ, ಈಗ ಒಬ್ಬ ಮನುಷ್ಯ ಮರದ ಕೆಳಗಡೆ ಕೂತಿರ್ತಾನೆ, ನೆಲ್ಲಿಕಾಯಿ ಮರದ ಕೆಳಗಡೆ. ಆ ನೆಲ್ಲಿಕಾಯಿ ಅವನ ತಲೆ ಮೇಲೆ ಬೀಳುತ್ತೆ. ಆಗ ಅವನು ಎದ್ದೊಂಟೋಗ್ತಾನೆ ಬೈಕೊಂಡು, ಏನು ಇದು ಸುಮ್ಮನೆ ಇದ್ರು ನೆಲ್ಲಿಕಾಯಿ ಬೀಳುತ್ತೆ ಅಂತ. ಈಗ ಅದೇ ಪಕ್ಕದಲ್ಲಿ ಇನ್ನೊಬ್ಬ ಮನುಷ್ಯ ಕೂತಿರ್ತಾನೆ, ಅವನ ತಲೆ ಮೇಲೂ ನೆಲ್ಲಿಕಾಯಿ ಬೀಳುತ್ತೆ. ಆಗ ಅವನೇನಂತಾನೆ, ಸದ್ಯ ದೇವರು ನೆಲ್ಲಿಕಾಯಿ ಇಟ್ಟಾನೆ ಮರದಲ್ಲಿ, ಕುಂಬಳಕಾಯಿ ಇಟ್ಟಿಲ್ವಲ್ಲ ಅನ್ನೋದ ಪಾಸಿಟಿವ್ ಆಗಿ ಅವನು ಥಿಂಕ್ ಮಾಡ್ತಾನೆ. ಆ ಪಾಸಿಟಿವ್ ಥಿಂಕಿಂಗ್ಗೆ ಆ ಒಬ್ಬ ಬೇಜಾರು ಮಾಡ್ಕೊಂಡು ಹೋದ, ಅದೇ ದೇವ್ರನ್ನ ಇನ್ನೊಬ್ಬ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ. ಇಷ್ಟೇನೆ, ಮನಸ್ಸಿಗೆ ನಾವು ಏನು ತಗೊಂತೀವೋ ಅದನ್ನ ಮಾತ್ರ ಇನ್ಮೇಲಿಂದ ನಾವು ಪಾಸಿಟಿವ್ ಆಗಿರೋಣ. ವೆರಿ ಗುಡ್. ಸ್ನೇಹಿತರೆ, 4 ತಂಡಗಳ ಹೆಸರು ನವಚೇತನ. ಅಂದರೆ ಪ್ರತಿದಿನ ಚೈತನ್ಯ ಪೂರ್ಣವಾಗಿ ನಾವೆಲ್ಲರೂ ಇರೋಣ. ಅಲ್ಲಿ ನವಚೇತನ ಅಂತ ಅಂದರೆ, ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನ ಪ್ರತಿದಿನ ಒಂದೇ ಥರ ಇರಲ್ಲ. ಬಟ್ ನಾವ್ಯಾಕೆ ಒಂದೇ ಥರ ಇರಬೇಕು? ವ್ಯಕ್ತಿ ನಾವೇ ಆಗಿರ್ಬೋದು, ಆದರೆ ಬದುಕನ್ನು ಅನುಭವಿಸುವ ರೀತಿ ಬೇರೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಆತ್ಮವಿಶ್ವಾಸ, ಒಂದು ವೈಟ್ ಬೋರ್ಡ್ ಮೇಲೆ ಏನು ಬೇಕಾದರೂ ಬರೀಬೋದು. ಆ ಖಾಲಿ ವೈಟ್ ಬೋರ್ಡ್ ಥರ ಈ ಆತ್ಮವಿಶ್ವಾಸ ಅನ್ನುವಂತಹ ಹೆಸರು. ಇದನ್ನು ನನಗೆ ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿಯವರು ಈ ಉದಾಹರಣೆನ ನನಗೆ ಕೊಟ್ಟಿದ್ರು. ನಾನು ಸುಮ್ಮನೆ ಒಂದ್ಸರಿ ಕೇಳಿದ್ದೆ, ಸರ್ ಯಾವ ಟಾಪಿಕ್ ಮೇಲೆ ನಾನು ಹೆಚ್ಚು ವರ್ಕ್ ಮಾಡಿದ್ರೆ ಒಳ್ಳೇದು ಅಂತ, ಲೈಫ್ ಸ್ಕಿಲ್ಸ್ ಬಗ್ಗೆ ಒಂದು ಅವ್ರು ಬದುಕಿದಾಗ ಒಂದು 12 ವರ್ಷ ಹಿಂದೆ ಕೇಳಿದ್ದೆ. ಅವತ್ತು ಅವ್ರು ಹೇಳಿದ್ರು, ಆತ್ಮವಿಶ್ವಾಸ ಒಂದಿದ್ರೆ ಅದು ವೈಟ್ ಬೋರ್ಡ್ ಥರ ಜಯಪ್ರಕಾಶ್, ಅದ್ರ ಮೇಲೆ ಏನು ಬೇಕಾದ್ರೂ ಬರ್ಕೋಬೋದು ಅಂತ ಹೇಳಿದ್ರು. ಹಾಗೆ ನಾವು ಆತ್ಮವಿಶ್ವಾಸವನ್ನು ಉಳಿಸ್ಕೊಳ್ಳೋಣ. ಇನ್ನು ಸಂಭ್ರಮ, ಸಣ್ಣ ಸಣ್ಣ ವಿಚಾರಗಳನ್ನು ಸಂಭ್ರಮಿಸೋದು. ಪ್ರೊಫೆಸರ್ ಕಲಬುರ್ಗಿ ಅವರೇ, ಒಂದು ನಿಮಿಷ ಮುಂದೆ ಬನ್ನಿ. ಪ್ರೊಫೆಸರ್ ಕಲಬುರ್ಗಿ ಅವರು ಬೆಳಗ್ಗೆ ಬರ್ತಿದ್ದಂಗೆ, ನನಗತ್ತು ಬೇಕಂತಲೇ ಈ ಸಂದರ್ಭನ ಯೋಚನೆ ಮಾಡಿ ಗುರುತಿಸ್ತಾ ಇದ್ದೀನಿ. ಅವ್ರಿಗೆ ಏನು ಗೊತ್ತಿಲ್ಲ, ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿ ಆಗುತ್ತೆ. ನನಗೆ ಬರ್ತಾ ಇದ್ದಂಗೆ ಬೆಳಿಗ್ಗೆ ಈ ಪೆನ್ ಕೊಟ್ಟರು. ನಾನು ಅದಕ್ಕೆ ನನ್ನ ಪೆನ್ನನ್ನು ತೆಗೆದು ದೂರ ಇಟ್ಬಿಟ್ಟು ಈ ಪೆನ್ನನ್ನು ನಾನು ಇವತ್ತಿಲ್ಲಿ ಇಟ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಇವ್ರು ಕೊಟ್ಟ ಪೆನ್ನಿಗೆ ಇವತ್ತು ನಾನು ಗೌರವ ಕೊಡೋಣ ಅಂತ. ಅವ್ರಿಗೆ ಏನ್ರಿ ಆಗಬೇಕು, ಒಂದು ಸಣ್ಣ ಪೆನ್ ಕೊಡೋದ್ರ ಮೂಲಕ ನನಗೆ ಖುಷಿ ಕೊಟ್ರ ಇಲ್ವಾ? ಸಣ್ಣ ಸಣ್ಣ ವಿಚಾರದಲ್ಲಿ ಖುಷಿ ಪಡೋದಕ್ಕೆ ಸಾಧ್ಯತೆ ಇದೆ. ಅವರು ಆ ಮನಸ್ಸಿದೆಯಲ್ಲ, ಇವತ್ತು ಇದೇ ಫಸ್ಟ್ ಅಲ್ಲ ಅವ್ರು ಈ ಥರ ಕೊಡ್ತಾ ಇರೋವಂಥದ್ದು. ನನಗಿಲ್ಲಂಗೆ ಇರೋ ದೊಡ್ಡ ಶ್ರೀಮಂತರಲ್ಲ, ಆದರೆ ಮನಸ್ಸಿದೆಯಲ್ಲ ಇನ್ನೊಬ್ರಿಗೆ ಏನಾದ್ರು ಕೊಡಬೇಕು ಅಂತ, ಅದು ತುಂಬ ಮುಖ್ಯ. ಪ್ರೊಫೆಸರ್ ಕಲಬುರ್ಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ. ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಗೊತ್ತಾ, ನಾವೊಂದು ಸೆಪ್ಟೆಂಬರ್ 16ನೇ ತಾರೀಕು ನಾಗಮ್ಮ ಫೌಂಡೇಶನ್ ವತಿಯಿಂದ ಭಾರತೀಯ ವಿದ್ಯಾಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವ್ರಿಗೆ ಗೌರವ ಸಲ್ಲಿಸ್ಬಿಡ್ತಾ ಇದ್ದೀವಿ. ಸೊ ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದಕ್ಕೆ ಅದೊಂದು ಅವಕಾಶ ಆಗುತ್ತೆ. ಇನ್ನು 4ನೇ ತಂಡದ ಹೆಸರು ಆಶಾವಾದಿಗಳಾಗಿರೋಣ. ಯಾವಾಗಲೂ ಪಾಸಿಟಿವ್ ಆಗಿರೋಣ, ನೆಗೆಟಿವ್ ಕಡಿಮೆ ಮಾಡ್ಕೊಳ್ಳೋಣ. ನಕಾರಾತ್ಮಕತೆ ನಮಗೆ ಬೇಡ, ಯಾವಾಗಲೂ ಸಕಾರಾತ್ಮಕತೆ ನಮಗಿರಲಿ. ಆಶಾವಾದಿಗಳಾಗಿ ಇದ್ದರೆ ನಮಗೇನು ಬೇಕೋ, ನಮ್ಮ ಬದುಕಿನಲ್ಲಿ ನಾವು ಏನು ಸಾಧಿಸಲು ಸಾಧ್ಯವೋ ಅದನ್ನು ಪಡೆಯಲು ಸಾಧ್ಯವಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ.